ಇವತ್ತು ನಮ್ಮ ಕಂಪ್ನಿಲಿ ಏನಂದರೆ ಟೊಯೋಟಾ ನಮ್ಮ ಟೊಯೋಟಾ ಕನ್ನಡ ಹಬ್ಬ ನಡೀತಾ ಇದೆ. ನಮ್ಮ ಟೊಯೋಟಾ ಕನ್ನಡ ಹಬ್ಬ ಏನಪ್ಪ ಅಂತಂದರೆ ಬರೀ ನಾವು ಇದೊಂದು ಸೆಲೆಬ್ರೇಷನ್ ಆಗಿ ಈ ಹಬ್ಬನ ನಾವು ಆಚರಣೆ ಮಾಡ್ತಾಯಿಲ್ಲ. ಇದು ಏನಂದರೆ ನಮ್ಮ ಟೊಯೋಟಾ ಎಲ್ಲ ನಮ್ಮ ಕಾರ್ಖಾನೆ ಎಲ್ಲ ಸದಸ್ಯರಿಂದ ಸೇರಿ ಏನಪ್ಪ ಅಂದರೆ ಇದೊಂದು ನಮ್ಮ ಲೋಕಲ್ ಕಲ್ಚರ್ಗೆ ಮಾಡ್ತಾ ಇರೋ ಒಂದು ಹಾನರ್ ಇದು. ಸೊ ಇದರಿಂದ ಏನಪ್ಪ ಅಂದರೆ ನಮ್ಮ ಕಂಪನಿಯ ಜೊತೆಗೆ ನಮ್ಮ ಲೋಕಲ್ ಕಮ್ಯುನಿಟಿನೂ ಬೆಳಿಬೇಕು ಅನ್ನೋದು ನಮ್ಮ ಗುರಿ ಯಾವಾಗಲೂ. ಸೊ ಹಾಗಾಗಿ ಏನಪ್ಪ ಅಂದರೆ ಇವತ್ತು ನಮ್ಮ ಕನ್ನಡ ಹಬ್ಬದಲ್ಲಿ ಏನಂದರೆ ನೀವು ಹಲವಾರು ಕಾರ್ಯಕ್ರಮಗಳನ್ನ ನಾವು ನೋಡ್ಬೋದು. ಇವತ್ತು ಮೊದಲನೇದಾಗಿ ಏನು ಹೇಳಬೇಕು ಅಂತಂದರೆ ನಮ್ಮ ಈ ನಮ್ಮ ಕಾರ್ಯಕ್ರಮದ್ದು ಇವತ್ತು ಥೀಮ್ ಏನಪ್ಪ ಅಂದರೆ ಡೈವರ್ಸಿಟಿ ಅಂತ. ನಮ್ಮ ಕಂಪ್ನಿ ಒಳಗಡೆ ಏನಂತ ಅಂದರೆ ಎಲ್ಲ ಕೆಲಸ ಮಾಡ್ತಾ ಇರೋರೆಲ್ಲ 100% ಕನ್ನಡಿಗರು. ಬಟ್ ಅದರೂ ಏನಂದರೆ ಎಲ್ಲ ಜಿಲ್ಲೆಗಳಿಂದ ಬಂದಿದ್ದಾರೆ. ಅದು ಒಂದು ಡೈವರ್ಸಿಟಿ ಅಂದರೆ ಡೆಮೋಗ್ರಫಿಕ್ ಡೈವರ್ಸಿಟಿ ಅಂತ ಅಂದರೆ ಎಲ್ಲ ಮೂಲೆ ಕರ್ನಾಟಕ ಭಾಗದಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಮಿನಿ ಕರ್ನಾಟಕ ಇಲ್ಲಿದೆ. ಜೊತೆಗೇನಪ್ಪ ಅಂತ ಅಂದರೆ ಏಜ್ ಆಗಿರೋರು ಇದ್ದಾರೆ, ಮತ್ತು ಯುವಕರು ಇದ್ದಾರೆ, ಎಲ್ಲರೂ ಸೇರಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ಈಗ ವುಮೆನ್ ಹೆಣ್ಣು ಮಕ್ಕಳು ಸಹ ಏನಪ್ಪ ಅಂದರೆ ಇಲ್ಲಿ ಬಂದು ಕೆಲಸ ಮಾಡುವಂಥ ನಾವು ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಸೊ ಈಗ ಏನಂದರೆ ಎಲ್ಲ ಇಲ್ಲಿ ಒಂದು ಸಪ್ರೇಟಾಗಿ ಡಾರ್ಮೆಟ್ರಿ ಸಹ ಮಾಡಿದ್ದೀವಿ ಹೆಣ್ಣು ಮಕ್ಕಳಿಗೆ ಅಂತ. ಅವರು ಇಲ್ಲಿ ಕಲಿತು ಜೊತೆಗೆ ಏನಂದರೆ ಕೆಲಸ ಮಾಡುವಂಥ ಒಂದು ವಾತಾವರಣ ಇಲ್ಲಿದೆ. ಸೊ ಇದೆಲ್ಲ ಏನಂದರೆ ಡೈವರ್ಸಿಟಿ. ಆ ಡೈವರ್ಸಿಂದ ಒಂದು ಗಮನದಲ್ಲಿಟ್ಕೊಂಡು ಸೊ ಇವತ್ತು ನಾವು ಕನ್ನಡ ಹಬ್ಬ ಆಚರಣೆ ಮಾಡ್ತಾಯಿದ್ದೀವಿ. ಇನ್ನೊಂದು ಮುಖ್ಯ ಅಂಶ ಏನಂತ ಅಂದರೆ ಲೋಕಲ್ ಕಮ್ಯುನಿಟಿಲಿ ಏನಪ್ಪ ಅಂದರೆ ಯಾರು ಸೋಷಿಯಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವ್ರಿಗೇನಪ್ಪ ಅಂದರೆ ಇಲ್ಲಿ ಕರೆದು ಅವ್ರಿಗೆ ಒಂದು ನಾವು ಸನ್ಮಾನ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. 9 ಜನ ನಾವು ಗುರುತಿಸಿದ್ದೀವಿ. ಅವರೆಲ್ಲ ಏನಪ್ಪ ಅಂದರೆ ಸಮಾಜದಲ್ಲಿ ನಮ್ಮ ಲೋಕಲ್ ಸರೌಂಡಿಂಗ್ ಕಮ್ಯುನಿಟಿಲಿ ಯಾರು ಸಾಧನೆ ಮಾಡಿದ್ದಾರೆ ಅವ್ರನ್ನೆಲ್ಲ ಇಲ್ಲಿ ಕರೆದು ಇವಾಗ ಒಂದು 5 ಮಿನಿಟ್ಸ್ ಬ್ಯಾಕ್ ನೀವು ನೋಡಿರಬೇಕು. ಆ 9 ಜನನೂ ಏನಪ್ಪ ಅಂದರೆ ನಾವು ಇಲ್ಲಿ ಅವ್ರನ್ನ ಪ್ರೋತ್ಸಾಹ ಮಾಡೋವಂಥ ಒಂದು ಕಾರ್ಯಕ್ರಮ ನಾವು ತೊಗೊಂಡಿದ್ದು. ಜೊತೆಗೇನಪ್ಪ ಅಂದರೆ ಲೋಕಲ್ ಕಮ್ಯುನಿಟಿಲಿ ಏನಪ್ಪ ಅಂದರೆ ವುಮೆನ್ ಎಂಟರ್ಪ್ರಿನರ್ಸ್ ಇದ್ದಾರೆ. ಅವ್ರಿಗೂ ನಾವು ಒಂದು ಪ್ರೋತ್ಸಾಹ ಕೊಡಬೇಕು ಅಂದ್ಬಿಟ್ಟು ಅವರು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ಅವ್ರ ಸ್ಟಾಲ್ಗಳೆಲ್ಲ ಹಾಕಿ ಇವತ್ತು ನಮ್ಮ ಎಂಪ್ಲಾಯೀಸ್ ಜೊತೆ ಅವರೂ ಹಬ್ಬದಲ್ಲಿ ಹಂಚ್ಕೊಂಡಿದ್ದಾರೆ. ಆಮೇಲೆ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗೋ ಟೈಮಲ್ಲಿ ಏನಂದರೆ ಜಾನಪದ ಕಲೆಗಳು ಮತ್ತು ಈ ಲೋಕಲ್ ಕಮ್ಯುನಿಟಿಯೆಲ್ಲ ಇರೋಂಥ ಆರ್ಟ್ಸ್ನ ಗುರುತಿಸಿ ನಾವು ಆ ಕಾರ್ಯಕ್ರಮಗಳು ಸಹ ಇತ್ತು. ಸೊ ಇದೆಲ್ಲ ಜೊತೆಗೆ ಇನ್ನು ಮುಂದೆ ಹೋಗ್ತಾ ಏನಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸು ಮತ್ತು ನಮ್ಮ ಎಂಪ್ಲಾಯೀಸು ಎಲ್ಲರೂ ಮತ್ತು ಜೊತೆಗೆ ಜಾಪನೀಸ್ ಏನು ಎಕ್ಸ್ಪ್ಯಾಟ್ರಿಯೇಟ್ಸ್ ಇದ್ದಾರೆ ಅವ್ರೂ ಕನ್ನಡನ ಕಲಿತು ಕನ್ನಡ ಕಾರ್ಯಕ್ರಮ ಕೊಡುವಂಥ ಒಂದು ಪ್ರೋಗ್ರಾಮ್ಗಳು ಇರುತ್ತೆ. ಸೊ ಇದೆಲ್ಲ ಸೇರಿಸಿ ಏನಂತ ಅಂದರೆ ಒಳ್ಳೆ ಹಬ್ಬದ ವಾತಾವರಣ. ಜೊತೆಗೆ ಇನ್ನೊಂದು ನಾನು ಮತ್ತೊಮ್ಮೆ ಹೇಳಬೇಕಂತ ಹೇಳ್ತೀನಿ, ಇದೊಂದು ಸೆಲೆಬ್ರೇಷನ್ ಅಷ್ಟೇ ಅಲ್ಲ, ಇದು ನಾವು ಏನಂದರೆ ಮಾಡ್ತಾ ಇರೋ ಒಂದು ರೆಸ್ಪೆಕ್ಟು ಮತ್ತು ಹಾನರ್. ಇದು ನಮ್ಮ ಲೋಕಲ್ ಕಲ್ಚರ್ಗೆ, ಲೋಕಲ್ ಕಮ್ಯುನಿಟಿಗೆ ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಸೊ ವಿ ಮಸ್ಟ್ ಕಂಟಿನ್ಯೂ ದಿಸ್. ಇದು ಇಷ್ಟು ಹೇಳಿ ನನ್ನ ಮಾತು.